ಈ ಗರ್ಭಪಾತ ಆಗತ್ತೆ, ದಿನ ತುಂಬಾ ಮುಂಚೆ ಡೆಲಿವರಿ ಆಗತ್ತೆ, ಮಗುವಿನ ಬೆಳವಣಿಗೆ ಕುಂಠಿತ ಆಗತ್ತೆ. ಮತ್ತೆ ಈ ರೀತಿ ಎಕ್ಸಸೈಸ್ ಗಳನ್ನ ಎಷ್ಟು ನಿಮಿಷ ಎಷ್ಟು ಹೊತ್ತು ಮಾಡಿದ್ರೆ ಸೇಫ್, ದೇಹ ಸಹಕರಿಸುತ್ತಾ ಇಲ್ಲ ಅಂತ ಅಂದ್ರೆ ನಿಮ್ಮನ್ನ ನೀವು ತುಂಬಾ ಬಲವಂತವಾಗಿ ಎಕ್ಸಸೈಸ್ ಮಾಡ್ಲಿಕ್ಕೆ ಹೋಗಬಾರ್ದು. ಡೆಲಿವರಿ ಟೈಮಲ್ಲಿ ಈ ಪೆರಿನಿಯಲ್ ಟೇರ್ಸ್ ಅಂತ ಕರಿತೀವಿ, ಅಂದ್ರೆ ಕೆಳಗಡೆ ಸ್ಟಿಚಸ್ ಹಾಕೋದು, ಕೆಳಗಡೆ ಟೇರ್ ಆಗೋದು. ಎಲ್ಲರಿಗೂ ನಮಸ್ಕಾರ. ಇವತ್ತು ಗರ್ಭಿಣಿಯರು ಯಾವ ಯಾವ ವ್ಯಾಯಾಮಗಳನ್ನ ಸೇಫ್ ಆಗಿ ಮಾಡಬಹುದು, ಎಷ್ಟು ಮಾಡಬೇಕು, ಹೇಗೆ ಮಾಡಬೇಕು, ಸುರಕ್ಷಿತವಾಗಿ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ಇವತ್ತು ನಾವು ತಿಳ್ಕೊಳ್ಳೋಣ. ಸೊ ಯಾವ ಯಾವ ಎಕ್ಸಸೈಸ್ ಗಳನ್ನ ಮಾಡಬಹುದು, ಮಾಡಬಾರದು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಿಮ್ಮ ಡಾಕ್ಟರ್ಗಳ ಹತ್ರ ಹೋಗಿ ನೀವು ಸೂಕ್ತ ಸಲಹೆಗಳನ್ನ ಪಡ್ಕೋಬೇಕು. ಫಸ್ಟ್ ನಿಮ್ಮ ಡಾಕ್ಟರ್ ನಿಮ್ಮನ್ನ ಇವ್ಯಾಲ್ಯೂಯೇಟ್ ಮಾಡಿ ನಿಮ್ಮ ಪ್ರೆಗ್ನೆನ್ಸಿ ಲೋ ರಿಸ್ಕ್ ಪ್ರೆಗ್ನೆನ್ಸಿನ, ಏನಾದ್ರೂ ತೊಂದರೆ ಇದೆಯಾ ಅನ್ನೋದನ್ನೆಲ್ಲ ಫಸ್ಟ್ ಕಂಡಿಡ್ಕೋಬೇಕು. ಸೊ ಲೋ ರಿಸ್ಕ್ ಪ್ರೆಗ್ನೆನ್ಸಿ ಅಂದ್ರೆ ಅನ್ಕಾಂಪ್ಲಿಕೇಟೆಡ್ ಪ್ರೆಗ್ನೆನ್ಸಿ ಅಂತ ಅಂದ್ರೆ ನಿಮ್ಮ ಪ್ರೆಗ್ನೆನ್ಸಿ ಯಾವುದೇ ತೊಂದರೆ ಇಲ್ಲದೆ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾ ಇರೋದು. ಅಂದ್ರೆ ತಾಯಿಯ ಆರೋಗ್ಯದಲ್ಲಾಗಲಿ, ತಾಯಿಯ ದೇಹದಲ್ಲಾಗಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ, ಮಗುವಿನ ಆರೋಗ್ಯದಲ್ಲಾಗಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ, ಎಲ್ಲ ಇನ್ವೆಸ್ಟಿಗೇಷನ್ಸ್ ನಾರ್ಮಲ್ ಇದ್ದು ಎಲ್ಲ ನಾರ್ಮಲ್ ಆಗಿ ನಡ್ಕೊಂಡು ಹೋಗ್ತಾ ಇದ್ರೆ ನಾವು ಅದನ್ನ ಲೋ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಕರಿತೀವಿ. ಅಂತ ಗರ್ಭಿಣಿಯರು ಏರೋಬಿಕ್ಸ್ ಮತ್ತೆ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸಸ್ ನ ಮಾಡರೇಟ್ ಇಂಟೆನ್ಸಿಟಿ ಟು ವಿಗರಸ್ ಇಂಟೆನ್ಸಿಟಿ ವ್ಯಾಯಾಮಗಳನ್ನ ಖಂಡಿತ ಅವರು ಸೇಫ್ ಆಗಿ ಮಾಡಬಹುದು. ಈ ರೀತಿ ಅನ್ಕಾಂಪ್ಲಿಕೇಟೆಡ್ ಲೋ ರಿಸ್ಕ್ ಪ್ರೆಗ್ನೆನ್ಸಿಯಲ್ಲಿ ವ್ಯಾಯಾಮಗಳನ್ನ ಮಾಡೋದ್ರಿಂದ ಈ ಗರ್ಭಪಾತ ಆಗತ್ತೆ, ದಿನ ತುಂಬಾ ಮುಂಚೆ ಡೆಲಿವರಿ ಆಗತ್ತೆ, ಮಗುವಿನ ಬೆಳವಣಿಗೆ ಕುಂಠಿತ ಆಗತ್ತೆ ಅನ್ನುವಂತ ಒಂದು ಮೂಢನಂಬಿಕೆ ಜನರಲ್ಲಿ ಇದೆ. ಆದ್ರೆ ಅದು ತಪ್ಪು. ಸೊ ಇಂಥ ಲೋ ರಿಸ್ಕ್ ಪ್ರೆಗ್ನೆನ್ಸಿಯಲ್ಲಿ ಮಹಿಳೆಯರು ವ್ಯಾಯಾಮಗಳನ್ನ ಮಾಡೋದ್ರಿಂದ ತಾಯಿಯ ಆರೋಗ್ಯಕ್ಕೂ ಒಳ್ಳೆಯದು, ಮಗುವಿನ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಮತ್ತೆ ಈ ರೀತಿ ಎಕ್ಸಸೈಸ್ ಗಳನ್ನ ಎಷ್ಟು ನಿಮಿಷ ಎಷ್ಟು ಹೊತ್ತು ಮಾಡಿದ್ರೆ ಸೇಫ್, ದಿನಕ್ಕೆ ಒಂದು 30 ನಿಮಿಷಗಳಿಂದ 40 ನಿಮಿಷಗಳವರೆಗೂ ಈ ರೀತಿಯ ಎಕ್ಸಸೈಸ್ ಗಳನ್ನ ಮಾಡೋದು ಸೇಫ್. ಎಕ್ಸಸೈಸ್ ಮಾಡೋದಕ್ಕೆ ಮುಂಚೆ ಒಂದು 10 ನಿಮಿಷ ವಾರ್ಮ್ ಅಪ್ ಎಕ್ಸಸೈಸ್ ಗಳನ್ನ ಮಾಡಿ, ನಂತರ ಎಕ್ಸಸೈಸ್ ಗಳು ಮುಗಿದ ನಂತರ ಒಂದು 10 ನಿಮಿಷ ಸ್ಲೋ ಡೌನ್, ಕೂಲ್ ಡೌನ್ ಎಕ್ಸಸೈಸ್ ಅಂತಾನು ಮಾಡ್ಬೇಕು. ಸೊ ಆಲ್ಮೋಸ್ಟ್ ಎಲ್ಲಾ ಸೇರಿ 1 ಅವರ್ಗಿಂತ ಹೆಚ್ಚಿಗೆ ಎಕ್ಸಸೈಸ್ ಗಳನ್ನ ಮಾಡಬಾರದು. 1 ಅವರ್ ವರೆಗೂ ಎಕ್ಸಸೈಸ್ ಮಾಡೋದು ಈ ಗರ್ಭಿಣಿಯರಲ್ಲಿ ಸೇಫ್. ಆದರೆ ನಿಮಗೆ ಇಷ್ಟು ಒಂದು 30 ನಿಮಿಷಗಳಿಂದ 40 ನಿಮಿಷಗಳವರೆಗೆ ಎಕ್ಸಸೈಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಿಮ್ಮ ದೇಹ ಸಹಕರಿಸುತ್ತಾ ಇಲ್ಲ ಅಂತ ಅಂದ್ರೆ ನಿಮ್ಮನ್ನ ನೀವು ತುಂಬಾ ಬಲವಂತವಾಗಿ ಎಕ್ಸಸೈಸ್ ಮಾಡ್ಲಿಕ್ಕೆ ಹೋಗಬಾರ್ದು. ನಿಮ್ಗೆ 10 ನಿಮಿಷ ಎಕ್ಸಸೈಸ್ ಮಾಡಕ್ಕಾಗದ್ರೆ 10 ನಿಮಿಷ ಮಾಡಿ ಸ್ಟಾಪ್ ಮಾಡ್ಬೇಕು. ಇಲ್ಲ 20 ನಿಮಿಷ ಮಾಡಕ್ ಆಗ್ತಾ ಇದೆ ಅಂದ್ರೆ 20 ನಿಮಿಷ ಮಾಡಿ ಸ್ಟಾಪ್ ಮಾಡ್ಬೇಕು. ನಿಮ್ಗೆ ಕಂಟಿನ್ಯೂಸ್ ಆಗಿ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಬೆಳಿಗ್ಗೆ ಒಂದು 10 ನಿಮಿಷ, ಮಧ್ಯಾಹ್ನ ಒಂದು 10 ನಿಮಿಷ, ರಾತ್ರಿ ಒಂದು 10 ನಿಮಿಷ ಮಾಡಿದ್ರು ಕೂಡ ನೀವು ಒಟ್ಟಿಗೆ 30 ನಿಮಿಷ ಮಾಡಿದಾಗ ಆಗುವಷ್ಟು ಪ್ರಯೋಜನಗಳು ನೀವು ಬ್ರೇಕ್ ಮಾಡಿ 10 ನಿಮಿಷ ಮಾಡಿದ್ರು ಕೂಡ ಅದ್ ದೇಹಕ್ಕೆ ಅಷ್ಟೇ ಪ್ರಯೋಜನಗಳು ಇದೆ. ಮತ್ತೆ ಯಾವ ಯಾವ ಎಕ್ಸಸೈಸ್ ಗಳನ್ನ ಸೇಫ್ ಆಗಿ ಮಾಡಬಹುದಪ್ಪ ಅಂತ ಅಂದ್ರೆ, ವಾಕಿಂಗ್ ಸೇಫ್ ಆಗಿ ಮಾಡಬಹುದು. ಸ್ಟೇಷನರಿ ಸೈಕ್ಲಿಂಗ್ ಅಂದ್ರೆ ನಿಂತಿದ ಕಡೆನೆ ಸೈಕಲ್ ನ ತುಳಿಯೋದು, ಅದು ಸ್ಟೇಷನರಿ ಸೈಕ್ಲಿಂಗ್ ಅಂತ ಕರಿತೀವಿ, ಅದನ್ನ ಸೇಫ್ ಆಗಿ ಮಾಡಬಹುದು. ಮತ್ತೆ ಸ್ಲೋ ಜಾಗಿಂಗ್ ಅದನ್ನು ಕೂಡ ಸೇಫ್ ಆಗಿ ಮಾಡಬಹುದು. ಡಾನ್ಸಿಂಗ್, ಏರೋಬಿಕ್ಸ್ ಇದನ್ನೆಲ್ಲ ಕೂಡ ಸೇಫ್ ಆಗಿ ಎಕ್ಸಸೈಸ್ ಮಾಡಬಹುದು. ಅಷ್ಟೇ ಅಲ್ಲದೆ ರೆಸಿಸ್ಟೆನ್ಸ್ ಟ್ರೈನಿಂಗ್ ಎಕ್ಸಸೈಸ್ ಅಂದ್ರೆ ಈಗ ಡಂಬೆಲ್ಸ್ ನೆಲ್ಲ ಎತ್ತಿ ಮಾಡುವಂತ ಎಕ್ಸಸೈಸ್ ಗಳನ್ನು ಕೂಡ ಮ್ಯಾಕ್ಸಿಮಮ್ ವೇಟ್ ಅಂದ್ರೆ 5 kg, 4.5 5 kg ಅಷ್ಟು ತೂಕಗಳನ್ನ ಎತ್ತಿ ಎಕ್ಸಸೈಸ್ ನ ಸೇಫ್ ಆಗಿ ಮಾಡಬಹುದು. ಮತ್ತೆ ಕೆಲವು ಸಲ ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ಲಿಕ್ಕೆ ಇಲಾಸ್ಟಿಕ್ ಬ್ಯಾಂಡ್ಸ್ ನ ಯೂಸ್ ಮಾಡಿ ಮಸಲ್ಸ್ ನ ಟ್ರೈನ್ ಮಾಡ್ಲಿಕ್ಕೆ ಎಕ್ಸಸೈಸ್ ಮಾಡ್ತಾರೆ, ಅದನ್ನು ಕೂಡ ಸೇಫ್ ಆಗಿ ಮಾಡಬಹುದು. ಸೊ ಈ ಎಲ್ಲಾ ಎಕ್ಸಸೈಸ್ ಗಳು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಸೇಫ್ ಆಗಿ ಮಾಡಬಹುದು ಅನ್ನೋದು ಸಂಶೋಧನೆಗಳ ಮೂಲಕ ಸಾಬೀತಾಗಿದೆ. ಆದ್ರೆ ಒಬ್ಬ ಪ್ರೆಗ್ನೆಂಟ್ ಮಹಿಳೆ ಎಷ್ಟು ಮಾಡ್ಬೇಕು ಈ ಎಕ್ಸಸೈಸ್ ಗಳನ್ನ ಅನ್ನೋದು ಆಕೆಯ ದೇಹದ ಶಕ್ತಿಯ ಮೇಲೆ, ಅಂದ್ರೆ ಆಕೆಗೆ ಎಷ್ಟು ಮಾಡ್ಲಿಕ್ಕೆ ಆಗತ್ತೆ, ಅವಳ ಎಫಿಷಿಯನ್ಸಿ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಪ್ರೆಗ್ನೆನ್ಸಿಗೆ ಮುಂಚೆನೆ ಕೆಲವು ಮಹಿಳೆಯರು ವಿಗರಸ್ ಇಂಟೆನ್ಸಿಟಿ ಎಕ್ಸಸೈಸ್ ನ ರೆಗ್ಯುಲರ್ ಆಗಿ ಮಾಡ್ತಾ ಇರ್ತಾರೆ. ಅಂತವರಿಗೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಎಕ್ಸಸೈಸ್ ಗಳನ್ನ ಮಾಡೋದು ಸುಲಭ ಆಗುತ್ತೆ. ಆದ್ರೆ ಕೆಲವು ಮಹಿಳೆಯರು ಪ್ರೆಗ್ನೆನ್ಸಿ ಮುಂಚೆ ಕೂಡ ಯಾವುದೇ ರೀತಿಯಾದ ಎಕ್ಸಸೈಸ್ ಗಳನ್ನ ಮಾಡ್ತಾ ಇರೋದಿಲ್ಲ. ಸೊ ಅಂತವರಿಗೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಹೊಸದಾಗಿ ಎಕ್ಸಸೈಸ್ ನ ಮಾಡೋದು, ವ್ಯಾಯಾಮಗಳನ್ನ ಶುರು ಮಾಡೋದು ಕಷ್ಟ ಆಗುತ್ತೆ. ಸೊ ಅಂತವ್ರಿಗೆ ಯೂಶಲಿ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಮುಂಚೆನೆ ಆಕ್ಟಿವ್ ಇರೋರು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಆಕ್ಟಿವಿಟಿನ ಕಮ್ಮಿ ಮಾಡ್ಕೋತಾರೆ. ಸೊ ಹಂಗಾಗಿ ಪ್ರೆಗ್ನೆನ್ಸಿ ಮುಂಚೆ ಎಕ್ಸಸೈಸೇ ಮಾಡದೇ ಇರೋರು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಜಾಸ್ತಿ ಎಕ್ಸಸೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಸೇಫ್ ಆಗಿ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಮಾಡುವಂತ ಎಕ್ಸಸೈಸ್ ಯಾವ್ದಪ್ಪ ಅಂತ ಅಂದ್ರೆ ವಾಟರ್ ಏರೋಬಿಕ್ಸ್.
ಅಥವಾ ಹೈಡ್ರೋಥೆರಪಿ ಅಂತ ಕರಿತೀವಿ. ಅಂದ್ರೆ ನೀರಿನಲ್ಲಿ ಮಾಡುವಂತಹ ಎಕ್ಸರ್ಸೈಸ್ಗಳು. ಸೊ ಇದರ ಬೆನಿಫಿಟ್ಸ್ ಏನಕ್ಕಪ್ಪ ಇದು ಹೆಚ್ಚು ಬೆನಿಫಿಟ್ಸ್ ಇರುತ್ತೆ ಇದರಲ್ಲಿ ಅಂತ ಅಂದ್ರೆ, ನಾವು ನೀರಿನೊಳಗಡೆ ಇಳಿದಾಗ ಆ ನೀರಿನ ಒಂದು ಬೊಯನ್ಸಿ ಎಫೆಕ್ಟ್ ಅಂತ ಕರಿತೀವಿ. ಆ ಬೊಯನ್ಸಿ ಎಫೆಕ್ಟ್ ಇಂದ ಏನಾಗುತ್ತೆ, ನೀರು ದೇಹದ ತೂಕವನ್ನ ಸ್ವಲ್ಪ ತಗೊಳುತ್ತೆ. ಅಂದ್ರೆ ನಮ್ಮ ದೇಹದ ತೂಕ ನಮ್ಗೆ ಸ್ವಲ್ಪ ಕಮ್ಮಿ ಆದಂಗ ಅನ್ಸುತ್ತೆ. ಸೊ ಲೈಟರ್ ವೆಯ್ಟ್ ಫೀಲ್ ಮಾಡ್ತೀವಿ. ಸೊ ಲೈಟರ್ ವೆಯ್ಟ್ ಆದಾಗ ಏನಾಗುತ್ತೆ, ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ ಮಸಲ್ಸ್, ಜಾಯಿಂಟ್ಸ್, ಲಿಗಾಮೆಂಟ್ಸ್ ಎಲ್ಲದ್ರ ಮೇಲೆ ಸ್ಟ್ರೆಸ್ ಆಗೋದು ಕಮ್ಮಿ ಆಗುತ್ತೆ. ಸೊ ಹಂಗಾಗಿ ಇಂಜುರೀಸ್ ಆಗೋದು ಕೂಡ ಕಮ್ಮಿ ಆಗುತ್ತೆ. ಸೊ ಹಂಗಾಗಿ ಪ್ರೆಗ್ನೆನ್ಸಿ ಟೈಮಲ್ಲಿ ನೀರಿನಲ್ಲಿ ಮಾಡುವಂತ ಎಕ್ಸರ್ಸೈಸ್ಗಳು ತುಂಬಾ ಸೇಫು. ಮತ್ತೆ ಈವನ್ ಸ್ವಿಮ್ಮಿಂಗ್ ಕೂಡ ನೀವು ಈಗ ಹೊಟ್ಟೆನ ಮುಂದೆ ಬಾಗಿ ನೀವು ಸ್ಟ್ರೇಟ್ ಆಗಿ ನೀವು ಸ್ವಿಮ್ಮಿಂಗ್ ಮಾಡೋದ್ರೂ ಕೂಡ ಅದು ಪ್ರೆಗ್ನೆನ್ಸಿಯಲ್ಲಿ ತುಂಬಾ ಸೇಫ್ ಅನ್ನೋದು ಪ್ರೂವ್ ಆಗಿದೆ. ನೀರಿನಲ್ಲಿ ಎಕ್ಸರ್ಸೈಸ್ ಗಳನ್ನ ಮಾಡೋದ್ರಿಂದ ಏನಾಗುತ್ತೆ, ವಾಟರ್ ರೀಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಸೊ ಹಂಗಾಗಿ ಪ್ರೆಗ್ನೆನ್ಸಿ ಟೈಮಲ್ಲಿ ಎಷ್ಟೊಂದ್ ಜನಕ್ಕೆ ಕಾಲೂತ ಆಗೋದು ಇದೆಲ್ಲ ಕಾಮನ್ ಆಗಿರುತ್ತೆ. ಹೊಟ್ಟೆ ಹತ್ರ ಸ್ಕಿನ್ ಎಡಿಮಾ ಆಗೋದು ಇದೆಲ್ಲ. ಸೊ ಇಂಥ ಪ್ರಾಬ್ಲಮ್ಗಳು ಕೂಡ ಕಮ್ಮಿ ಆಗುತ್ತೆ. ಅಷ್ಟೇ ಅಲ್ಲದೆ ಯಾರು ರೆಗ್ಯುಲರ್ ಆಗಿ ನೀರ್ನಲ್ಲಿ ಎಕ್ಸರ್ಸೈಸ್ ಅಥವಾ ಸ್ವಿಮ್ಮಿಂಗ್ ನ ಮಾಡ್ತಾರೆ ಅಂತವ್ರಿಗೆ ಡೆಲಿವರಿ ಟೈಮಲ್ಲಿ ಪೆರಿನಿಯಲ್ ಟೇರ್ಸ್ ಅಂತ ಕರಿತೀವಿ. ಅಂದ್ರೆ ಕೆಳಗಡೆ ಸ್ಟಿಚಸ್ ಹಾಕೋದು, ಕೆಳಗಡೆ ಟೇರ್ ಆಗೋದು, ಇಂಥದೆಲ್ಲ ಸಾಧ್ಯತೆಗಳು ಕೂಡ ಕಮ್ಮಿ ಆಗುತ್ತೆ ಅನ್ನೋದು ರಿಸರ್ಚ್ ಮುಖಾಂತರ ಸಾಬೀತಾಗಿದೆ. ಈ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಹೆಣ್ಣು ಮಕ್ಕಳ ಆರೋಗ್ಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.